ಮುಖ್ಯವಾಗಿ ನಾನು ಸಿನಿಮಾ ಬಗ್ಗೆ ಯಾವಾಗಲೂ ಮಾತಾಡ್ತಾ ಹೇಳ್ತಾ ಇರ್ತೀನಿ. ಸಿನಿಮಾ ಅಂದರೆ ನನಗೆ ಮ್ಯಾಜಿಕ್ ಅಂತ ಅನ್ನಿಸ್ತಿತ್ತು ಚಿಕ್ಕ ಹುಡುಗ ಇದ್ದಾಗಿಂದ. ಅಲ್ಲಿ ಪರದೆ ಮೇಲೆ ಅಣ್ಣವರು ಹಾಡ್ತಿದ್ರೆ ಓ ನಿಜ ಹಾಡ್ತಿದಾರವರು ಅಂತ ಅನ್ಕೊತಾ ಇದ್ದೆ. ಅವ್ರ ಹತ್ರ ನಾನೆಲ್ಲ ಹೇಳ್ತಾ ಇದ್ದೆ. ಅಲ್ಲಿ ಯಾರೋ ಒಂದು ಸಾಯೋ ಪಾತ್ರ ಮಾಡ್ತಿದ್ರೆ ಇಲ್ಲಿ ನಮಗೆ ಕರಳು ಕಿತ್ತು ಬರೋದು. ಸೊ ಇದೆಲ್ಲ ನನಗೆ ಮ್ಯಾಜಿಕ್ ಥರ ಕಾಣ್ತಾ ಇತ್ತು. ಆದರೆ ನನ್ನ ಜೀವನದಲ್ಲೂ ಒಂದು ಮ್ಯಾಜಿಕ್ ನಡೆದಿದೆ. ಇವತ್ತು ನನ್ನ ಜೀವನದಲ್ಲೂ ಒಂದು ಮ್ಯಾಜಿಕ್ ನಡೆದಿದೆ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ. ನಾನು ಸಿಂಪಲ್ ಸುನಿ ಸರ್ ಒಬ್ಬ 10 ಚಿತ್ರಗಳನ್ನ ನಿರ್ದೇಶನ ಮಾಡಿರುವಂತಹ ಒಬ್ಬ ನಿರ್ದೇಶಕರು ತನ್ನ ಜೀವನದ ಕನಸಿನ ಕೂಸು ಗತವೈಭವ ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಂತ ಅವ್ರು ಬಂದು ಹೇಳ್ತಾರೆ. 19 ಸಿನಿಮಾ 3 ಬೇರೆ ಭಾಷೆಗಳಲ್ಲಿ ಮಾಡಿರುವಂಥ ಆಶಿಕಾ ರಂಗನಾಥ್ ಅಂತ ಒಬ್ಬ ನಟಿ. ನಾನು ಮೊದಲನೇ ಸಿನಿಮಾದಲ್ಲಿ ಅವ್ರ ಜೊತೆ ಅವರ 19 ಸಿನಿಮಾದ ಅನುಭವದ ಜೊತೆ ಅವ್ರ ಜೊತೆ ನಾನು ಕೆಲಸ ಮಾಡುವಂಥ ಅವಕಾಶ. ಅದೇ ರೀತಿ 28 ಚಿತ್ರಗಳಲ್ಲಿ ಸಂಗೀತ ಸಂಯೋಜನೆ ಮಾಡಿರುವಂತಹ ಸಂಗೀತ ನಿರ್ದೇಶಕರಾದಂಥ ಜೂಡಾ ಸ್ಯಾಂಡಿ ಸರ್, ವಿಲಿಯಂ ಡೇವಿಡ್ ಸರ್ ಎಂತೆಂಥ ಚಿತ್ರಗಳು ಕೊಟ್ಟಿರುವಂಥ ಛಾಯಾಗ್ರಾಹಕರು. ಕೇಡಿ ಮುಂದೆ ಅವ್ರ ಕೇಡಿ ಚಿತ್ರ ಕೂಡ ಬರ್ತಾ ಇದೆ. ಈ ಹಿಂದೆ ವಿಕ್ರಾಂತ್ ರೋಣ, ರಂಗಿತರಂಗ, ರಾಜರಥ ಅಂತ ಸಿನಿಮಾಗಳು ಮಾಡಿದ್ದಾರೆ. ನಮ್ಮ VFX ಸೂಪರ್ವೈಸರ್ ಆಶ್ಚರ್ಯ ನೋಡಿ, ಒಬ್ಬ ರಾಧೇಶ್ಯಾಮ್ ಒಂದು ಪುಷ್ಪ ಅಂತ ಚಿತ್ರಗಳನ್ನ ಮಾಡಿರುವಂಥ VFX ಅವರು ನಮ್ಮ ಕನ್ನಡದ ಗತವೈಭವ ಚಿತ್ರ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ಮ್ಯಾಜಿಕ್ಕೇ ಅಲ್ಲ, ನಾವು ಅನ್ಕೊಳಕ್ಕಾಗತ್ತಾ? ಇದೆಲ್ಲ ಒಂದು ಮ್ಯಾಜಿಕ್ಕೇ. ಇವತ್ತು ನನ್ನ ಜೀವನದಲ್ಲೂ ಒಂದು ಮ್ಯಾಜಿಕ್ ನಡೆದಿದೆ. ನಾನು ಚಿಕ್ಕ ವಯಸ್ಸಿಂದ ನನ್ನ ಎದುರುಗಡೆ ಮನೆಯವರು ದೀಪವಣ್ಣ ನಮ್ಮ ನಿರ್ಮಾಪಕರು ನನ್ನನ್ನು ಸಿನಿಮಾ ಬೇಡ ಗುರು, ನೀನು ಬೇರೆ ಏನಾದರೂ ಮಾಡು, ನೀನು ಬೇರೆ ಏನು ಮಾಡಿದ್ರು ಚೆನ್ನಾಗಾಗ್ತೀಯ, ಸಿನಿಮಾ ಸುಲಭ ಅಲ್ಲ, ಯಾವುದೋ ದೊಡ್ಡ ದೊಡ್ಡ ಕುಟುಂಬದವ್ರಿಗೆ ಓಕೆ, ನಮ್ಮಂಥವ್ರಿಗೆಲ್ಲ ಆಗಲ್ಲಪ್ಪ, ಬೇಡ ಅಂತ ನನ್ನನ್ನು ಸಿನಿಮಾ ತಪ್ಸೋಕ್ಕೋಸ್ಕರ ನನ್ನ ಜೊತೆ ಓಡಾಡೋರು. ಸಿನಿಮಾ ಮಾಡಬೇಡ ಅಂತ ಹೇಳಕ್ಕೆ ನನ್ನ ಜೊತೆ ಓಡಾಡೋರು ಒಂದಷ್ಟು ದಿನ. ಅದಾದ್ಮೇಲೆ ಈಗ ಅವರೇ ಇವತ್ತು ನಮ್ಮ ಜೊತೆ ನಿಂತು ನಿರ್ಮಾಪಕರಾಗಿ ನನ್ನ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದಂದ್ರೆ ಏನು. ಈ ರೀತಿ ವರ್ಷಿಣಿ ಅವರು ನಿಜವಾಗ್ಲೂ ಕಾಸ್ಟ್ಯೂಮ್ಸು ಇವತ್ತು ಏನಾದರೂ ಒಂದಷ್ಟು ಅಥೆಂಟಿಸಿಟಿ ಕಾಣ್ತಿದೆ ನಾವು ಹಾಕಿರೋವಂಥ ಉಡುಪುಗಳಲ್ಲಿ ಅಂತಂದರೆ ಅದರಲ್ಲಿ ಸ್ಟೈಲಿಸ್ಟ್ ವರ್ಷಿಣಿ ಅವ್ರದ್ದು ಪಾತ್ರ ತುಂಬ ದೊಡ್ಡದಿದೆ. ನಮ್ಮ ದಯಣ್ಣ ಅವ್ರ ಪಾತ್ರ ಇದೆ. ಆಮೇಲೆ ಈ ಒಂದು ಭಾಗದ ಚಿತ್ರೀಕರಣ ಸಂದರ್ಭದಲ್ಲಿ ನನ್ನ ತಂಡಕ್ಕೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ಪ್ರತಿಯೊಬ್ಬರೂ ಅವ್ರ ಕೆಲಸ ಬಿಟ್ಟು ಇನ್ನೆಲ್ಲ ಎಕ್ಸ್ಟ್ರಾನೂ ಮಾಡಿದ್ದಾರೆ. ನಮ್ಮ ನಿರ್ಮಾಪಕರು ಒಂದು ಪಾಯಿಂಟಲ್ಲಿ ನಾವು ಅಲ್ಲಿ ನಮಗೆ ಮ್ಯಾನೇಜರ್ ಸಿಗ್ತಿರಲಿಲ್ಲ. ನಾವು ಒಂದು ಸಣ್ಣ ಒಂದು ದ್ವೀಪದಲ್ಲಿ ಹೋಗಿ ಚಿತ್ರೀಕರಣ ಮಾಡಿ ಬಂದಿರೋದು. ಅವ್ರು ಹೋಗಿ ಒಂದು ಡ್ರೈವರ್ ಕೆಲಸನೂ ಮಾಡಿಬಿಟ್ಟಿದ್ದಾರೆ. ಇಂಥ ಕೆಲಸ ಅಂತ ಬಿಟ್ಟಿಲ್ಲ. ಆಶಿಕಾ ಅವರು ಚಿತ್ರದ ನಾಯಕ ನಟಿ ಅಲ್ದಲೆ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಡ್ಯಾನ್ಸ್ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಎಲ್ಲ ಥರನೂ ಅವರೂ ಪಾತ್ರ ನಿರ್ವಹಿಸಿದ್ದಾರೆ. ಭೂಷಣ್ ಮಾಸ್ಟ್ರು ಅವರೊಬ್ಬರು ಅಸಿಸ್ಟೆಂಟ್ ಇಲ್ದಂಗೆ ಬಂದು ಮಾಡಿ ಅವ್ರ ಕಷ್ಟ ಪಾಪ. ಅಲ್ಲಿ ಪೋರ್ಚುಗಲಲ್ಲಿ ಪಾಪ ಅವ್ರಗಳಿಗೆ ಇಂಗ್ಲೀಷ್ ಬರೋದು ಅಷ್ಟರಲ್ಲೇ ಇದೆ, ನಮ್ಗಳಿಗೆ ಯಾರಿಗೂ ಪೋರ್ಚುಗೀಸ್ ಬರಲ್ಲ. ಸೊ ಅದೊಂದು ರೀತಿ ಒಂದು ಬೇರೆ ಒಂದು ಅನುಭವ. ನಮ್ಮ ಚಿರು ಕೂಡ ಒಂದು ಪಾತ್ರ ನಿರ್ವಹಿಸಿದ್ದಾರೆ, ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹೀಗೆ ಎಲ್ಲರ ಶ್ರಮ ಇದೆ. ನಾನು ಒಂದು ಘಟನೆನ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. 2018ರಲ್ಲಿ ನಾನು ಅಷ್ಟೊತ್ತಿಗೆ ಆಲ್ರೆಡಿ ನಾನು ಬೀದಿ ನಾಟಕ, ಡ್ರಾಮಾ, ಶಾರ್ಟ್ ಸಿನಿಮಾಗಳು ಮತ್ತು ಈ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಸ್ ಈ ಥರದ್ದೆಲ್ಲ ನಾನು ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಆಲ್ರೆಡಿ. ನಮ್ಮ ತಂದೆಯವ್ರ ಹತ್ರ ಈ ವಿಚಾರವಾಗಿ ಅವ್ರಿಗೆ ಇಷ್ಟ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವ್ರ ಸ್ನೇಹಿತರು ಎಲ್ಲರೂ ಒಮ್ಮೆ ಊಟಕ್ಕೆ ಸೇರಿದಾಗ ಮಗ ಇಷ್ಟೆಲ್ಲ ಆಸೆ ಪಡ್ತಾನೆ, ಒಂದು ಸಿನಿಮಾ ಮಾಡೋಕ್ಕೇನು ಅಂತ ಈ ಥರ ಚರ್ಚೆ ಆಯಿತು. ನಮ್ಮ ತಂದೆಯವ್ರು ಯಾವುದೋ 3 ಆಪ್ಷನ್ ಕೊಟ್ಟರು. ಈ 3 ಪ್ರೊಫೆಷನ್ ಬಿಟ್ಟು ಇನ್ನು ಬೇರೆ ಇನ್ನೇನೇ ಮಾಡಿದ್ರು ನಾನು ಸಪೋರ್ಟ್ ಮಾಡಲ್ಲ ಅಂತ. ಇಂಡೈರೆಕ್ಟಾಗಿ ಸಿನಿಮಾಗೆ ನಂದಂತೂ ಸಪೋರ್ಟ್ ಇಲ್ಲ. ನಾನು ಅವತ್ತು ಅವ್ರಿಗೆ ಹೇಳಿದೆ, ಕಷ್ಟ ಅಂತ ಬಂದವ್ರು ಯಾರನ್ನೂ ನೀವು ಬರಿಗೈಯಲ್ಲಿ ಕಳಿಸಿಲ್ಲ, ಏನಾಗುತ್ತೋ ಸಹಾಯ ಮಾಡಿದ್ದೀರಾ. ಅವರೆಲ್ಲ ಹೋಗ್ಬೇಕಾರೆ ನಿನ್ನ ಹೆಂಡತಿ ಮಕ್ಳಿಗೆ ಒಳ್ಳೇದಾಗ್ಲಪ್ಪ ಅಂತ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮದು ಅಂತ ನನಗೇನು ದುಡ್ಡು ಬೇಡ, ಆ ಆಶೀರ್ವಾದ ಒಂದಿದೆ, ಅದು ನಾನು ಕಾಪಾಡ್ತೀನಿ, ನೀವು ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಂತ. ಅದು ಹೇಳಿ ಹೊರಟು ಬಂದೆ. ಬಹಳಷ್ಟು ದಿನ ನನ್ನ ಮನಸ್ಸಲ್ಲಿ ಒಂದು ನೋವು ಉಳ್ಕಂತು. ಯಾಕೆ ಒಂದು ಸಲ ನೋಡ್ಬೋದಲ್ಲ, ಏನಕ್ಕೆ ಇವರು ಏಕಾಏಕಿ ತಿರಸ್ಕಾರ ಮಾಡೋದೇನಕ್ಕೆ? ಇಲ್ಲಿ ನಾನು ಶ್ರಮ ಪಡ್ತಿರೋದು, ನಾನು ಬೀದಿ ನಾಟಕ ಮಾಡ್ತಿರೋದು, ಡ್ರಾಮಾ ಮಾಡ್ತಿರೋದು, ಇವರು ಕಾಣ್ತಿಲ್ವಾ? ಒಂದು ಸಲ ನೋಡ್ಬೋದಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೆ ಅವತ್ತು ಬಹಳ ನೋನಲ್ಲಿ ಒಂದ್ಸಲ ನನಗೇನು ಪ್ರೇರೇಪಣೆ ಆಯಿತು ಗೊತ್ತಿಲ್ಲ. ನಾನು ಅಣ್ಣವ್ರ ಸಮಾಧಿಗೆ ಹೋದೆ. ಅಲ್ಲಿ 2 ವಿಚಾರ ನಾನು ತುಂಬ ಸೂಕ್ಷ್ಮವಾಗಿ ಗಮನಿಸಿದೆ. ಒಂದು, ಉದ್ದಕ್ಕೂ ಒಂದಷ್ಟು ಅವ್ರು ಮಾಡಿರುವಂಥ ವೈವಿಧ್ಯಮಯವಾದಂಥ ಪಾತ್ರಗಳದ ಪೋಸ್ಟರ್ಗಳನ್ನ ಹಾಕಿದರು. ಮತ್ತು ಇನ್ನೊಂದಷ್ಟು ಆ ವ್ಯಕ್ತಿ ತೀರೋದಿ ದೈಹಿಕವಾಗಿ ನಮ್ಮನ್ನು ಅಗಲಿ 12 ವರ್ಷ ಆದಮೇಲೂ ಕೂಡ ಅಲ್ಲಿಗೆ ಜನ ಬರ್ತಾ ಇದ್ದಾರೆ, ಆಶೀರ್ವಾದ ತಗೊತಾ ಇದ್ದಾರೆ, ಅಲ್ಲಿ ಅವ್ರ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದಾರೆ, ಅಲ್ಲಿ ಆಶೀರ್ವಾದ ಪಡ್ಕೊತಾ ಇದ್ದಾರೆ.
ನಾನು 2 ವಿಚಾರ ಬಹಳ ಸೂಕ್ಷ್ಮವಾಗಿ ನನ್ನ ಮನಸ್ಸಲ್ಲಿ ಉಳ್ಕಂತು. ಒಂದು, ದೈಹಿಕವಾಗಿ ಆ ವ್ಯಕ್ತಿ ನಮ್ಮನ್ನ ಅಗಲಿ 12 ವರ್ಷ, ಅವತ್ತಿಗೆ 12 ವರ್ಷ ಆಗಿದ್ರು ಕೂಡ ಇವತ್ತಿಗೂ ಜನರ ಮನಸ್ಸಲ್ಲಿ ಅವ್ರು ಇದಾರಲ್ಲ. ಒಬ್ಬ ಕಲಾವಿದನಿಗೆ ಈ ಕರ್ನಾಟಕ ರಾಜ್ಯದ ಜನ ಯಾವ ರೀತಿ ಪ್ರೀತಿ ಕೊಡ್ತಾರೆ. ನೀವು ನಿಜವಾಗ್ಲೂ ಕಲಾ ಸರಸ್ವತಿನ ಪ್ರೀತಿಸಿ ನಿಮ್ಮನ್ನು ನೀವು ಅರ್ಪಿಸಿದ್ರೆ ಎಷ್ಟು ನಾವು ಪ್ರೀತಿಸ್ತೀವಿ ನೋಡಿ ಅಂತ ತೋರಿಸ್ಕೊಟ್ಟಿದ್ದಾರೆ ಕರ್ನಾಟಕದ ಜನ. ಆ ಪ್ರೀತಿಗಿಂತ ದೊಡ್ಡದು ಇನ್ಯಾವುದು ಸ್ಥಾನಮಾನ ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ. ಅದೇ ಎಲ್ಲದಕ್ಕಿಂತ ದೊಡ್ಡದು ಅಂತ ಅನ್ನಿಸ್ತು ಒಂದು. ಎರಡನೇದು, ಅವರು ಅಷ್ಟು ಪಾತ್ರಗಳು, ವೈವಿಧ್ಯಮಯವಾದಂಥ ಪಾತ್ರಗಳ ಪೋಸ್ಟರ್ಗಳು ಅಂಟಿಸಿರೋದು ನೋಡಿ ಇನ್ನೊಂದೇನಿಸ್ತು ಅಂದರೆ, ನಮಗೆ ಭಗವಂತ ಕೊಟ್ಟಿರೋದು ಒಂದೇ ಜನ್ಮ. ಈ ಒಂದು ಜನ್ಮದಲ್ಲಿ ಇಷ್ಟೋ ವೈವಿಧ್ಯಮಯವಾಗಿ ಬೇರೆ ಬೇರೆ ಜನ್ಮಗಳನ್ನ ನಾವು ತಾಳದಂಗೆ ನಾವು ಮಾಡಿರೋದು ಅಂದರೆ ಬೇರೆ ಬೇರೆ ಕ್ಯಾರೆಕ್ಟರ್ಸು. ಒಂದು ಕ್ಯಾರೆಕ್ಟರ್ ನಮ್ಮದು, ಬಟ್ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಆಗಿ ನಾವು ಜೀವನ ಜೀವಿಸಿದ್ದೀವಲ್ಲ. ಒಬ್ಬ ಕಲಾವಿದನಾಗಿ ಇದಕ್ಕಿಂತ ಇನ್ನೇನು ಬೇಕಯ್ಯ, ಇದಕ್ಕಿಂತ ಇನ್ನೇನು ಯಾವುದೋ ಜನ್ಮದ ಸೌಭಾಗ್ಯ ಅಲ್ವ ಇದು ಅಂತಲೂ ಅನ್ನಿಸ್ತು. ಅವತ್ತು ನಿರ್ಧಾರ ಮಾಡಿದೆ, ಓಕೆ, ತಂದೆ ತಾಯಿ ವಿರೋಧ ಆಗಿರ್ಬೋದು, ಅವ್ರ ಆತಂಕ ಆಗಿರ್ಬೋದು, ಯಾವುದೂ ತಪ್ಪಲ್ಲ, ಅದೆಲ್ಲ ಸರಿ. ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂದರೆ ಇವತ್ತು ನಾವು ಒಬ್ಬರೇ ಇರ್ಬೋದು, ನಮ್ಮ ಜೊತೆ ನಾಳೆ ದಿನ ಎಲ್ಲರೂ ಕೈ ಜೋಡಿಸ್ತಾರೆ. ಎಲ್ಲ ಒಂದು ಯಾರ್ಯಾರು ಬೇಡ ಅಂತಾರೋ ಅವರೆಲ್ಲ ಬೆಂತಟ್ತಾರೆ. ತಲೆ ಕೆಡ್ಸ್ಕೊಳ್ಳೋದು ಬೇಡ, ಮುನ್ನುಗ್ಗೋಣ ಅಂತ ಒಬ್ಬನೇ ಹೊರಟೆ. ಜೊತೆಲಿ ನಮ್ಮ ದೀಪೋಣ ಸೇರ್ಕೊಂಡ್ರು, ಒಬ್ಬೊಬ್ಬರೇ ಸುನಿ ಸರ್ ಸೇರ್ಕೊಂಡ್ರು, ಪುಷ್ಕರ್ ಅವ್ರು ಬಂದರು, ಆಶಿಕ್ ಅವ್ರು ಬಂದರು, ಇನ್ನೊಬ್ರು ಮತ್ತೊಬ್ರು, ಎಲ್ಲ ಒಂದು ದೊಡ್ಡ ತಂಡ ಆಯಿತು. ಇವತ್ತು ಗತವೈಭವ ಆಗಿ ನಿಮ್ಮ ಮುಂದೆ ನಿಂತಿದ್ದೀವಿ. ಇದು ನನ್ನ ಜೀವನದಲ್ಲಿ ಬಹಳ ಗಾಢವಾಗಿ ಉಳಿದಿರೋಂಥ ಘಟನೆ ನಿಮ್ಮ ಜೊತೆ ಹಂಚ್ಕೋಬೇಕು ಅನಿಸ್ತು. ಈ ಘಟನೆಗೆ ಇಲ್ಲಿ ಶಿವಣ್ಣ ಕೂಡ ಇರೋದ್ರಿಂದ ಹೇಳೋದಕ್ಕೂ ಸೂಕ್ತ ಅಂತ ಅನಿಸ್ತು, ಅದಕ್ಕೆ ಹೇಳಿದೆ. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಅವ್ರು ಎಷ್ಟೇ ಬ್ಯುಸಿ ಇದ್ರು ಕೂಡ, ಒತ್ತಡದಲ್ಲಿದ್ರು ಕೂಡ ಬಂದು, ನಾನು ಬಂದಿದ ತಕ್ಷಣ ಹೇಳಿದೆ, ಅಣ್ಣ ಬಂದ್ಬಿಟ್ಟಿದ್ದೀರಾ, 1 hour ನಮ್ಮ ಜೊತೆ ಇರಲೇಬೇಕು ನೀವು ಅಂತ. ಸೊ 1 ಗಂಟೆಗಿಂತ ಹೆಚ್ಚುಗಳ ಸಮಯ ನಮ್ಮ ಜೊತೆ ಅವ್ರು ಕಳೆದಿದ್ದಾರೆ. ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತೀನಿ. ನನ್ನ ಇಡೀ ತಂಡಕ್ಕೆ, ಅವರ ಕೆಲಸಗಳಿಗಿಂತ ಜಾಸ್ತಿ ಕೆಲಸ ಮಾಡಿದ್ದಾರೆ ಇಡೀ ತಂಡ. ಯಾರ್ದಾದ್ರೂ ಹೆಸರು ನಾನು ತಪ್ಪಿಸಿದ್ರೆ, ಮಿಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ. ನನ್ನ ಇಡೀ ತಂಡಕ್ಕೆ ಧನ್ಯವಾದಗಳು. ಮುಖ್ಯವಾಗಿ ನಾನು ಸಿನಿಮಾ ಬಗ್ಗೆ ಯಾವಾಗಲೂ ಮಾತಾಡ್ತಾ ಹೇಳ್ತಾ ಇರ್ತೀನಿ, ಸಿನಿಮಾ ಅಂದರೆ ನನಗೆ ಮ್ಯಾಜಿಕ್ ಅಂತ ಅನ್ನಿಸ್ತಿತ್ತು ಚಿಕ್ಕ ಹುಡುಗ ಇದ್ದಾಗಿಂದ. ಅಲ್ಲಿ ಪರದೆ ಮೇಲೆ ಅಣ್ಣವರು ಹಾಡ್ತಿದ್ರೆ, ಓ ನಿಜ ಹಾಡ್ತಿದಾರವರು ಅಂತ ಅನ್ಕೊತಾ ಇದ್ದೆ. ಅವ್ರ ಹತ್ರ ನಾನೆಲ್ಲ ಹೇಳ್ತಾ ಇದ್ದೆ. ಅಲ್ಲಿ ಯಾರೋ ಒಂದು ಸಾಯೋ ಪಾತ್ರ ಮಾಡ್ತಿದ್ರೆ ಇಲ್ಲಿ ನಮಗೆ ಕರಳು ಕಿತ್ತು ಬರೋದು. ಸೊ ಇದೆಲ್ಲ ನನಗೆ ಮ್ಯಾಜಿಕ್ ಥರ ಕಾಣ್ತಾ ಇತ್ತು. ಆದರೆ ನನ್ನ ಜೀವನದಲ್ಲೂ ಒಂದು ಮ್ಯಾಜಿಕ್ ನಡೆದಿದೆ. ಇವತ್ತು ನನ್ನ ಜೀವನದಲ್ಲೂ ಒಂದು ಮ್ಯಾಜಿಕ್ ನಡೆದಿದೆ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ. ನಾನು ಸಿಂಪಲ್ ಸುನಿ ಸರ್, ಒಬ್ಬ 10 ಚಿತ್ರಗಳನ್ನ ನಿರ್ದೇಶನ ಮಾಡಿರುವಂತಹ ಒಬ್ಬ ನಿರ್ದೇಶಕರು, ತನ್ನ ಜೀವನದ ಕನಸಿನ ಕೂಸು ಗತವೈಭವ, ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಂತ ಅವ್ರು ಬಂದು ಹೇಳ್ತಾರೆ. 19 ಸಿನಿಮಾ 3 ಬೇರೆ ಭಾಷೆಗಳಲ್ಲಿ ಮಾಡಿರುವಂಥ ಆಶಿಕಾ ರಂಗನಾಥ್ ಅಂತ ಒಬ್ಬ ನಟಿ. ನಾನು ಮೊದಲನೇ ಸಿನಿಮಾದಲ್ಲಿ ಅವ್ರ ಜೊತೆ, ಅವರ 19 ಸಿನಿಮಾದ ಅನುಭವದ ಜೊತೆ ಅವ್ರ ಜೊತೆ ನಾನು ಕೆಲಸ ಮಾಡುವಂಥ ಅವಕಾಶ. ಅದೇ ರೀತಿ 28 ಚಿತ್ರಗಳಲ್ಲಿ ಸಂಗೀತ ಸಂಯೋಜನೆ ಮಾಡಿರುವಂಥ ಸಂಗೀತ ನಿರ್ದೇಶಕರಾದಂಥ ಜೂಡಾ ಸ್ಯಾಂಡಿ ಸರ್, ವಿಲಿಯಂ ಡೇವಿಡ್ ಸರ್, ಎಂತೆಂಥ ಚಿತ್ರಗಳು ಕೊಟ್ಟಿರುವಂಥ ಛಾಯಾಗ್ರಾಹಕರು. ಕೇಡಿ, ಮುಂದೆ ಅವ್ರ ಕೇಡಿ ಚಿತ್ರ ಕೂಡ ಬರ್ತಾ ಇದೆ. ಈ ಹಿಂದೆ ವಿಕ್ರಾಂತ್ ರೋಣ, ರಂಗಿತರಂಗ, ರಾಜರಥ ಅಂತ ಸಿನಿಮಾಗಳು ಮಾಡಿದ್ದಾರೆ. ನಮ್ಮ VFX ಸೂಪರ್ವೈಸರ್, ಆಶ್ಚರ್ಯ ನೋಡಿ, ಒಬ್ಬ ರಾಧೇಶ್ಯಾಮ್, ಒಂದು ಪುಷ್ಪ ಅಂತ ಚಿತ್ರಗಳನ್ನ ಮಾಡಿರುವಂಥ VFX ಅವರು ನಮ್ಮ ಕನ್ನಡದ ಗತವೈಭವ ಚಿತ್ರ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ಮ್ಯಾಜಿಕ್ಕೇ ಅಲ್ಲ, ನಾವು ಅನ್ಕೊಳಕ್ಕಾಗತ್ತಾ? ಇದೆಲ್ಲ ಒಂದು ಮ್ಯಾಜಿಕ್ಕೇ. ಇವತ್ತು ನನ್ನ ಜೀವನದಲ್ಲೂ ಒಂದು ಮ್ಯಾಜಿಕ್ ನಡೆದಿದೆ. ನಾನು ಚಿಕ್ಕ ವಯಸ್ಸಿಂದ ನನ್ನ ಎದುರುಗಡೆ ಮನೆಯವರು ದೀಪೋಣ್ಣ, ನಮ್ಮ ನಿರ್ಮಾಪಕರು, ನನ್ನನ್ನು ಸಿನಿಮಾ ಬೇಡ ಗುರು, ನೀನು ಬೇರೆ ಏನಾದರೂ ಮಾಡು, ನೀನು ಬೇರೆ ಏನು ಮಾಡಿದ್ರು ಚೆನ್ನಾಗಾಗ್ತೀಯ, ಸಿನಿಮಾ ಸುಲಭ ಅಲ್ಲ, ಯಾವುದೋ ದೊಡ್ಡ ದೊಡ್ಡ ಕುಟುಂಬದವ್ರಿಗೆ ಓಕೆ, ನಮ್ಮಂಥವ್ರಿಗೆಲ್ಲ ಆಗಲ್ಲಪ್ಪ, ಬೇಡ ಅಂತ ನನ್ನನ್ನು ಸಿನಿಮಾ ತಪ್ಸೋಕ್ಕೋಸ್ಕರ ನನ್ನ ಜೊತೆ ಓಡಾಡೋರು. ಸಿನಿಮಾ ಮಾಡಬೇಡ ಅಂತ ಹೇಳಕ್ಕೆ ನನ್ನ ಜೊತೆ ಓಡಾಡೋರು ಒಂದಷ್ಟು ದಿನ. ಅದಾದ್ಮೇಲೆ ಈಗ ಅವರೇ ಇವತ್ತು ನಮ್ಮ ಜೊತೆ ನಿಂತು ನಿರ್ಮಾಪಕರಾಗಿ ನನ್ನ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದಂದ್ರೆ ಏನು. ಈ ರೀತಿ ವರ್ಷಿಣಿ ಅವರು ನಿಜವಾಗ್ಲೂ ಕಾಸ್ಟ್ಯೂಮ್ಸು ಇವತ್ತು ಏನಾದರೂ ಒಂದಷ್ಟು ಅಥೆಂಟಿಸಿಟಿ ಕಾಣ್ತಿದೆ ನಾವು ಹಾಕಿರೋವಂಥ ಉಡುಪುಗಳಲ್ಲಿ ಅಂತಂದರೆ ಅದರಲ್ಲಿ ವರ್ಷಿಣಿ, ಸ್ಟೈಲಿಸ್ಟ್ ವರ್ಷಿಣಿ ಅವ್ರದ್ದು ಪಾತ್ರ ತುಂಬ ದೊಡ್ಡದಿದೆ. ನಮ್ಮ ದಯಣ್ಣ ಅವ್ರ ಪಾತ್ರ ಇದೆ. ಆಮೇಲೆ ಈ ಒಂದು ಭಾಗದ ಚಿತ್ರೀಕರಣ ಸಂದರ್ಭದಲ್ಲಿ ನನ್ನ ತಂಡಕ್ಕೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ಪ್ರತಿಯೊಬ್ಬರೂ ಅವ್ರ ಕೆಲಸ ಬಿಟ್ಟು ಇನ್ನೆಲ್ಲ ಎಕ್ಸ್ಟ್ರಾನೂ ಮಾಡಿದ್ದಾರೆ. ನಮ್ಮ ನಿರ್ಮಾಪಕರು ಒಂದು ಪಾಯಿಂಟಲ್ಲಿ ನಾವು ಅಲ್ಲಿ ನಮಗೆ ಮ್ಯಾನೇಜರ್ ಸಿಗ್ತಿರಲಿಲ್ಲ. ನಾವು ಒಂದು ಸಣ್ಣ ಒಂದು ದ್ವೀಪದಲ್ಲಿ ಹೋಗಿ ಚಿತ್ರೀಕರಣ ಮಾಡಿ ಬಂದಿರೋದು. ಅವ್ರು ಹೋಗಿ ಒಂದು ಡ್ರೈವರ್ ಕೆಲಸನೂ ಮಾಡಿಬಿಟ್ಟಿದ್ದಾರೆ. ಇಂಥ ಕೆಲಸ ಅಂತ ಬಿಟ್ಟಿಲ್ಲ. ಆಶಿಕಾ ಅವರು ಚಿತ್ರದ ನಾಯಕ ನಟಿ ಅಲ್ದಲೆ
ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಡ್ಯಾನ್ಸ್ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಎಲ್ಲ ಥರನೂ ಅವರೂ ಪಾತ್ರ ನಿರ್ವಹಿಸಿದ್ದಾರೆ. ಭೂಷಣ್ ಮಾಸ್ಟ್ರು ಅವರೊಬ್ಬರು ಅಸಿಸ್ಟೆಂಟ್ ಇಲ್ದಂಗೆ ಬಂದು ಮಾಡಿ ಅವ್ರ ಕಷ್ಟ ಪಾಪ. ಅಲ್ಲಿ ಪೋರ್ಚುಗಲಲ್ಲಿ ಪಾಪ ಅವ್ರಗಳಿಗೆ ಇಂಗ್ಲೀಷ್ ಬರೋದು ಅಷ್ಟರಲ್ಲೇ ಇದೆ, ನಮ್ಗಳಿಗೆ ಯಾರಿಗೂ ಪೋರ್ಚುಗೀಸ್ ಬರಲ್ಲ. ಸೊ ಅದೊಂದು ರೀತಿ ಒಂದು ಬೇರೆ ಒಂದು ಅನುಭವ. ನಮ್ಮ ಚಿರು ಕೂಡ ಒಂದು ಪಾತ್ರ ನಿರ್ವಹಿಸಿದ್ದಾರೆ, ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹೀಗೆ ಎಲ್ಲರ ಶ್ರಮ ಇದೆ. ನಾನು ಒಂದು ಘಟನೆನ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. 2018ರಲ್ಲಿ ನಾನು ಅಷ್ಟೊತ್ತಿಗೆ ಆಲ್ರೆಡಿ ನಾನು ಬೀದಿ ನಾಟಕ, ಡ್ರಾಮಾ, ಶಾರ್ಟ್ ಸಿನಿಮಾಗಳು ಮತ್ತು ಈ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಸ್ ಈ ಥರದ್ದೆಲ್ಲ ನಾನು ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಆಲ್ರೆಡಿ. ನಮ್ಮ ತಂದೆಯವ್ರ ಹತ್ರ ಈ ವಿಚಾರವಾಗಿ ಅವ್ರಿಗೆ ಇಷ್ಟ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವ್ರ ಸ್ನೇಹಿತರು ಎಲ್ಲರೂ ಒಮ್ಮೆ ಊಟಕ್ಕೆ ಸೇರಿದಾಗ, ಮಗ ಇಷ್ಟೆಲ್ಲ ಆಸೆ ಪಡ್ತಾನೆ, ಒಂದು ಸಿನಿಮಾ ಮಾಡೋಕ್ಕೇನು ಅಂತ ಈ ಥರ ಚರ್ಚೆ ಆಯಿತು. ನಮ್ಮ ತಂದೆಯವ್ರು ಯಾವುದೋ 3 ಆಪ್ಷನ್ ಕೊಟ್ಟರು. ಈ ಮೂರು ಪ್ರೊಫೆಷನ್ ಬಿಟ್ಟು ಇನ್ನು ಬೇರೆ ಇನ್ನೇನೇ ಮಾಡಿದ್ರು ನಾನು ಸಪೋರ್ಟ್ ಮಾಡಲ್ಲ ಅಂತ ಇಂಡೈರೆಕ್ಟಾಗಿ ಸಿನಿಮಾಗೆ ನಂದಂತೂ ಸಪೋರ್ಟ್ ಇಲ್ಲ. ನಾನು ಅವತ್ತು ಅವ್ರಿಗೆ ಹೇಳಿದೆ, ಕಷ್ಟ ಅಂತ ಬಂದವ್ರು ಯಾರನ್ನೂ ನೀವು ಬರಿಗೈಯಲ್ಲಿ ಕಳಿಸಿಲ್ಲ, ಏನಾಗುತ್ತೋ ಸಹಾಯ ಮಾಡಿದ್ದೀರಾ. ಅವರೆಲ್ಲ ಹೋಗ್ಬೇಕಾರೆ ನಿನ್ನ ಹೆಂಡತಿ ಮಕ್ಳಿಗೆ ಒಳ್ಳೇದಾಗ್ಲಪ್ಪ ಅಂತ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮದು ಅಂತ ನನಗೇನು ದುಡ್ಡು ಬೇಡ, ಆ ಆಶೀರ್ವಾದ ಒಂದಿದೆ, ಅದು ನಾನು ಕಾಪಾಡ್ತೀನಿ, ನೀವು ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಂತ. ಅದು ಹೇಳಿ ಹೊರಟು ಬಂದೆ. ಬಹಳಷ್ಟು ದಿನ ನನ್ನ ಮನಸ್ಸಲ್ಲಿ ಒಂದು ನೋವು ಉಳ್ಕಂತು. ಯಾಕೆ ಒಂದು ಸಲ ನೋಡ್ಬೋದಲ್ಲ, ಏನಕ್ಕೆ ಇವರು ಏಕಾಏಕಿ ತಿರಸ್ಕಾರ ಮಾಡೋದೇನಕ್ಕೆ? ಇಲ್ಲಿ ನಾನು ಶ್ರಮ ಪಡ್ತಿರೋದು, ನಾನು ಬೀದಿ ನಾಟಕ ಮಾಡ್ತಿರೋದು, ಡ್ರಾಮಾ ಮಾಡ್ತಿರೋದು, ಇವರು ಕಾಣ್ತಿಲ್ವಾ? ಒಂದು ಸಲ ನೋಡ್ಬೋದಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೆ ಅವತ್ತು ಬಹಳ ನೋನಲ್ಲಿ ಒಂದ್ಸಲ ನನಗೇನು ಪ್ರೇರೇಪಣೆ ಆಯಿತು ಗೊತ್ತಿಲ್ಲ, ನಾನು ಅಣ್ಣವ್ರ ಸಮಾಧಿಗೆ ಹೋದೆ. ಅಲ್ಲಿ 2 ವಿಚಾರ ನಾನು ತುಂಬ ಸೂಕ್ಷ್ಮವಾಗಿ ಗಮನಿಸಿದೆ. ಒಂದು, ಉದ್ದಕ್ಕೂ ಒಂದಷ್ಟು ಅವ್ರು ಮಾಡಿರುವಂಥ ವೈವಿಧ್ಯಮಯವಾದಂಥ ಪಾತ್ರಗಳದ ಪೋಸ್ಟರ್ಗಳನ್ನ ಹಾಕಿದರು. ಮತ್ತು ಇನ್ನೊಂದಷ್ಟು, ಆ ವ್ಯಕ್ತಿ ದೈಹಿಕವಾಗಿ ನಮ್ಮನ್ನು ಅಗಲಿ 12 ವರ್ಷ ಆದಮೇಲೂ ಕೂಡ ಅಲ್ಲಿಗೆ ಜನ ಬರ್ತಾ ಇದ್ದಾರೆ, ಆಶೀರ್ವಾದ ತಗೊತಾ ಇದ್ದಾರೆ, ಅಲ್ಲಿ ಅವ್ರ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದಾರೆ, ಅಲ್ಲಿ ಆಶೀರ್ವಾದ ಪಡ್ಕೊತಾ ಇದ್ದಾರೆ. ನಾನು 2 ವಿಚಾರ ಬಹಳ ಸೂಕ್ಷ್ಮವಾಗಿ ನನ್ನ ಮನಸ್ಸಲ್ಲಿ ಉಳ್ಕಂತು. ಒಂದು, ದೈಹಿಕವಾಗಿ ಆ ವ್ಯಕ್ತಿ ನಮ್ಮನ್ನು ಅಗಲಿ 12 ವರ್ಷ, ಅವತ್ತಿಗೆ 12 ವರ್ಷ ಆಗಿದ್ರು ಕೂಡ ಇವತ್ತಿಗೂ ಜನರ ಮನಸ್ಸಲ್ಲಿ ಅವ್ರು ಇದ್ದಾರಲ್ಲ. ಒಬ್ಬ ಕಲಾವಿದನಿಗೆ ಈ ಕರ್ನಾಟಕ ರಾಜ್ಯದ ಜನ ಯಾವ ರೀತಿ ಪ್ರೀತಿ ಕೊಡ್ತಾರೆ. ನೀವು ನಿಜವಾಗ್ಲೂ ಕಲಾ ಸರಸ್ವತಿನ ಪ್ರೀತಿಸಿ ನಿಮ್ಮನ್ನು ನೀವು ಅರ್ಪಿಸಿದ್ರೆ ಎಷ್ಟು ನಾವು ಪ್ರೀತಿಸ್ತೀವಿ ನೋಡಿ ಅಂತ ತೋರಿಸ್ಕೊಟ್ಟಿದ್ದಾರೆ ಕರ್ನಾಟಕದ ಜನ. ಆ ಪ್ರೀತಿಗಿಂತ ದೊಡ್ಡದು ಇನ್ಯಾವುದು ಸ್ಥಾನಮಾನ, ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ. ಅದೇ ಎಲ್ಲದಕ್ಕಿಂತ ದೊಡ್ಡದು ಅಂತ ಅನ್ನಿಸ್ತು ಒಂದು. 2ನೇದು, ಅವರು ಅಷ್ಟು ಪಾತ್ರಗಳು, ವೈವಿಧ್ಯಮಯವಾದಂಥ ಪಾತ್ರಗಳ ಪೋಸ್ಟರ್ಗಳು ಅಂಟಿಸಿರೋದು ನೋಡಿ ಇನ್ನೊಂದೇನಿಸ್ತು ಅಂದರೆ, ನಮಗೆ ಭಗವಂತ ಕೊಟ್ಟಿರೋದು ಒಂದೇ ಜನ್ಮ. ಈ ಒಂದು ಜನ್ಮದಲ್ಲಿ ಇಷ್ಟೋ ವೈವಿಧ್ಯಮಯವಾಗಿ ಬೇರೆ ಬೇರೆ ಜನ್ಮಗಳನ್ನ ನಾವು ತಾಳದಂಗೆ ನಾವು ಮಾಡಿರೋದು ಅಂದರೆ ಬೇರೆ ಬೇರೆ ಕ್ಯಾರೆಕ್ಟರ್ಸು. ಒಂದು ಕ್ಯಾರೆಕ್ಟರ್ ನಮ್ಮದು, ಬಟ್ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಆಗಿ ನಾವು ಜೀವಿಸಿದ್ದೀವಲ್ಲ. ಒಬ್ಬ ಕಲಾವಿದನಾಗಿ ಇದಕ್ಕಿಂತ ಇನ್ನೇನು ಬೇಕಯ್ಯ, ಇದಕ್ಕಿಂತ ಇನ್ನೇನು ಯಾವುದೋ ಜನ್ಮದ ಸೌಭಾಗ್ಯ ಅಲ್ವ ಇದು ಅಂತಲೂ ಅನ್ನಿಸ್ತು. ಅವತ್ತು ನಿರ್ಧಾರ ಮಾಡಿದೆ, ಓಕೆ, ತಂದೆ ತಾಯಿ ವಿರೋಧ ಆಗಿರ್ಬೋದು, ಅವ್ರ ಆತಂಕ ಆಗಿರ್ಬೋದು, ಯಾವುದೂ ತಪ್ಪಲ್ಲ, ಅದೆಲ್ಲ ಸರಿ. ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂದರೆ ಇವತ್ತು ನಾವು ಒಬ್ಬರೇ ಇರ್ಬೋದು, ನಮ್ಮ ಜೊತೆ ನಾಳೆ ದಿನ ಎಲ್ಲರೂ ಕೈ ಜೋಡಿಸ್ತಾರೆ. ಎಲ್ಲ ಒಂದು ಯಾರ್ಯಾರು ಬೇಡ ಅಂತಾರೋ ಅವರೆಲ್ಲ ಬೆಂತಟ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ, ಮುನ್ನುಗ್ಗೋಣ ಅಂತ ಒಬ್ಬನೇ ಹೊರಟೆ. ಜೊತೆಲಿ ನಮ್ಮ ದೀಪೋಣ ಸೇರ್ಕೊಂಡ್ರು, ಒಬ್ಬೊಬ್ಬರೇ ಸುನಿ ಸರ್ ಸೇರ್ಕೊಂಡ್ರು, ಪುಷ್ಕರ್ ಅವ್ರು ಬಂದರು, ಆಶಿಕ್ ಅವ್ರು ಬಂದರು, ಇನ್ನೊಬ್ರು ಮತ್ತೊಬ್ಬರು, ಎಲ್ಲ ಒಂದು ದೊಡ್ಡ ತಂಡ ಆಯಿತು. ಇವತ್ತು ಗತವೈಭವ ಆಗಿ ನಿಮ್ಮ ಮುಂದೆ ನಿಂತಿದ್ದೀವಿ. ಇದು ನನ್ನ ಜೀವನದಲ್ಲಿ ಬಹಳ ಗಾಢವಾಗಿ ಉಳಿದಿರೋಂಥ ಘಟನೆ ನಿಮ್ಮ ಜೊತೆ ಹಂಚ್ಕೋಬೇಕು ಅನಿಸ್ತು. ಈ ಘಟನೆಗೆ ಇಲ್ಲಿ ಶಿವಣ್ಣ ಕೂಡ ಇರೋದ್ರಿಂದ ಹೇಳೋದಕ್ಕೂ ಸೂಕ್ತ ಅಂತ ಅನಿಸ್ತು, ಅದಕ್ಕೆ ಹೇಳಿದೆ. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಅವ್ರು ಎಷ್ಟೇ ಬ್ಯುಸಿ ಇದ್ರು ಕೂಡ, ಒತ್ತಡದಲ್ಲಿದ್ದರೂ ಕೂಡ ಬಂದು, ನಾನು ಬಂದಿದ ತಕ್ಷಣ ಹೇಳಿದೆ, ಅಣ್ಣ ಬಂದ್ಬಿಟ್ಟಿದ್ದೀರಾ, 1 hour ನಮ್ಮ ಜೊತೆ ಇರಲೇಬೇಕು ನೀವು ಅಂತ. ಸೊ 1 ಗಂಟೆಗಿಂತ ಹೆಚ್ಚುಗಳ ಸಮಯ ನಮ್ಮ ಜೊತೆ ಅವ್ರು ಕಳೆದಿದ್ದಾರೆ. ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತೀನಿ. ನನ್ನ ಇಡೀ ತಂಡಕ್ಕೆ, ಅವರ ಕೆಲಸಗಳಿಗಿಂತ ಜಾಸ್ತಿ ಕೆಲಸ ಮಾಡಿದ್ದಾರೆ ಇಡೀ ತಂಡ. ಯಾರ್ದಾದ್ರೂ ಹೆಸರು ನಾನು ತಪ್ಪಿಸಿದ್ರೆ, ಮಿಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ. ನನ್ನ ಇಡೀ ತಂಡಕ್ಕೆ ಧನ್ಯವಾದಗಳು.